ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಕೆಲಸದವಳು ಬೆನ್ನಿಗೆ ಮಸಾಜ್ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಕೈ ಬದಲಾಯಿತು ಅಂತ ಅನಿಸಿ ನಾನು ಹಿಂದೆ ತಿರುಗಿ ನೋಡಿದ್ರೆ ಅದು ನನ್ನ ಅತ್ತೆ ಮಗ. ಕೆಲಸದವಳೇ ಇಲ್ಲ, ನನ್ನ ಅತ್ತೆ ಮಗ ನನ್ನ ಮಸಾಜ್ ಮಾಡ್ತಾ ಇದ್ದಾನೆ. ನಾನು ಒಂದು ಬೆಡ್ಶೀಟ್ನ ಕವರ್ ಮಾಡಿಕೊಂಡು ಹಿಂದೆ ಸರಿದೆ. ಆದರೆ ಅವನು ನನ್ನ ಕೈನ ಗಟ್ಟಿಯಾಗಿ ಹಿಂದೆಯಿಂದ ಹಿಡ್ಕೊಂಡು ಮಸಾಜ್ ಮಾಡ್ತಾನೇ ಇದ್ದಾನೆ. ಮುಂದೆ ಏನೂ ಕಾಣಬಾರ್ದು ಅಂತ ನನ್ನ ದೇಹನ ಸಂಪೂರ್ಣವಾಗಿ ಪೂರ್ತಿ ಮಸಾಜ್ ಮಾಡೋದಕ್ಕೆ ಆರಂಭಿಸಿ ಕಾಲು ಎದೆ ಎಲ್ಲವನ್ನ ಚೆನ್ನಾಗಿ ಮಸಾಜ್ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಇವನು ಮಸಾಜ್ ಮಾಡಿದಂಥ ನನ್ನ ಕಳಶಗಳೆರಡು ದೊಡ್ಡದಾಗಿ ಉಬ್ಬು ಹೋಗಿದ್ವು. ನಂತರ ಅವನು ನನ್ನ ಬಳಿ ಎಣ್ಣೆಯಲ್ಲಿ ಆಟ ಆಡ್ತಾ ಇದ್ದಾನೆ ವಿಚಿತ್ರವಾಗಿ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ನನ್ನ ಕಥೆನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಪ್ರಿಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ತಮ್ಮ ಒಬ್ಬ ಇದ್ದ, ಆದರೆ ಮನೆಯಲ್ಲಿ ಜಾಸ್ತಿ ಪ್ರೀತಿ ನನ್ನನ್ನೇ ಮಾಡ್ತಿದ್ದಿದ್ದು. ಹೆಣ್ಮಗು ಅಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ದಿನಗಳು ಕಳೆದಂತೆ ಅಪ್ಪನ ಅನಾರೋಗ್ಯ, ಅಮ್ಮನ ಬೇಸರ, ಅಂದರೆ ನಾನು ಹೆಣ್ಮಗು, ಮೊದಲ ಮಗು ಹೆಣ್ಮಗು, ಯಾವ ಕೆಲಸನೂ ಮಾಡೋದಿಲ್ಲ. ಗಂಡಾಗಿದ್ದರೆ ಕೆಲಸಕ್ಕೆ ಹೋಗ್ತಿದ್ಲು. ಈಗ ನನ್ನ ಗಂಡ ಇವಳ ಮದುವೆಯನ್ನು ಮಾಡಬೇಕು ಅಂತ ಅಮ್ಮ ಇತ್ತೀಚೆಗೆ ಬೇಸರದಲ್ಲಿನೇ ಇರ್ತಾರೆ. ಯಾಕಂದರೆ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ ಇವ್ರಿಗೆಲ್ಲ ಮೊದಲ ಮಗು ಗಂಡು ಮಗು, ನಂತರ ಹೆಣ್ಮಗು. ಅದರಲ್ಲಿ ನನ್ನ ತಪ್ಪು ಏನು? ಮೊದಲು ನಾನು ಇವರ ಹೊಟ್ಟೆನಲ್ಲಿ ಹುಟ್ಟಬೇಕು ಅಂತ ಅಂದ್ಕೊಂಡಿದ್ನ ಅನ್ನೋ ರೀತಿ ಇದೆ ಇವರ ವ್ಯವಹಾರ. ನನಗೆ ತುಂಬ ದುಃಖ ಆಗ್ತಿತ್ತು. ಆದರೆ ನನ್ನ ದುಃಖನ ಯಾರ ಬಳಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈಗ ನಾನು 9ನೇ ತರಗತಿ ವಯಸ್ಸಿಗೆ ಬಂದಿದ್ದೀನಿ. ಸ್ಕೂಲಲ್ಲಿ ತುಂಬ ಜನ ಹುಡುಗರು ನನಗೆ ಲೈನ್ ಹೊಡಿತಿದ್ರು, ನೀನು ಎಷ್ಟು ಸುಂದರವಾಗಿದೆಯಾ, ಬಾ ಇಬ್ಬರು ಪಿಕ್ಚರ್ಗೆ ಹೋಗೋಣ, ಪಾರ್ಕಿಗೆ ಹೋಗೋಣ, ಈ ರೀತಿ ಹೇಳ್ತಾರೆ. ಆದರೆ ಇವೆಲ್ಲ ನನಗೆ ಇಷ್ಟ ಇಲ್ಲ. ನನಗಿಷ್ಟ ಇರೋದು ನಾನು ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನ ಸಾಕಬೇಕು, ನನ್ನ ಮದುವೆ ನನ್ನ ದುಡ್ಡಲ್ಲೇ ಮಾಡ್ಕೋಬೇಕು, ಮೊದಲು ಮದುವೆ ಆಗೋದು ಬೇಡ ಅಂತ ಅನ್ನಿಸ್ತಿತ್ತು. ಆದರೆ ಈಗ ಜನಗಳನ್ನು ನೋಡಿ ಅವರು ದಿನಗಳು ಕಳೆದಂತೆ ಬದಲಾಗಿ ಹೋಗ್ತಾರೆ, ನಾಳೆ ನನ್ನನ್ನು ಕೂಡ ಕೈ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ತು. ನನ್ನ ಸಂಸಾರ ತುಂಬ ಸುಂದರವಾಗಿರಬೇಕು ಅಷ್ಟೆ. ಯಾಕಂದರೆ ಸ್ವಂತ ಅಮ್ಮ ನನ್ನನ್ನು ದ್ವೇಷ ಮಾಡ್ತಾಳೆ. ನಾನು ಚೆನ್ನಾಗಿ ದುಡಿದು ಇವ್ರಿಗೆ ಸಂಬಳನ ಕೊಟ್ಟು ನನ್ನ ಕೈ ಖಾಲಿ ಮಾಡ್ಕೊಳ್ತೀನಿ. ನಂತರ ನನ್ನನ್ನು ಬಿಟ್ಟು ಬಿಡ್ತಾರೆ. ವಯಸ್ಸಾದ ಮೇಲೆ ನನಗೂ ಗಂಡ, ಮಕ್ಕಳು, ಸಂಸಾರ ಎಲ್ಲ ಬೇಕು, ಬದುಕು ಸುಂದರವಾಗಿರಬೇಕು ಅಂತ ಪ್ರತಿದಿನ ಅಳ್ತಿದ್ದೆ. ಒಮ್ಮೊಮ್ಮೆ ಅಪ್ಪ ಬಂದು ಸಮಾಧಾನ ಮಾಡ್ತಿದ್ರು, ನೀನು ಅಂದ್ಕೊಂಡಷ್ಟು ಬದುಕು ಕಷ್ಟ ಇಲ್ಲ, ಯಾಕೆ ಇಷ್ಟೊಂದು ಬದುಕನ್ನು ಕಷ್ಟ ಮಾಡ್ಕೊಳ್ತಾ ಇದೆಯಾ ಅಂತ. ಆದರೆ ಅಪ್ಪನಿಗೆ ಏನಂತ ಹೇಳಿ? ನನ್ನ ಬದುಕಿನ ನಿಜವಾದ ವಿಲನ್ ಅಮ್ಮ ಅಂತ. ನನಗೆ ತುಂಬ ಕಷ್ಟ ಆಗ್ತದೆ ಅಮ್ಮನ ಬಳಿ ಚಾಡಿ ಹೇಳೋದಕ್ಕೆ. ಅದಕ್ಕೆ ಸುಮ್ಮನಾದೆ. ನನ್ನ ಗಂಡ ತುಂಬ ಒಳ್ಳೆಯವನಿರಬೇಕು, ಅತ್ತೆ ಮಾವ ಈ ರೀತಿ ಕನಸನ್ನು ಕಟ್ಕೊಳ್ತಿದ್ದೆ. ಈ ಕನಸನ್ನು ಸಹಕಾರ ಮಾಡೋದಕ್ಕೆ ಹಗಲು ರಾತ್ರಿ ಚೆನ್ನಾಗಿ ಕಷ್ಟಪಟ್ಟು ಓದಿದೆ. ಅದರ ಫಲವಾಗಿ PUCಯಲ್ಲಿ ನನಗೆ ಇಂಜಿನಿಯರಿಂಗ್ ಫ್ರೀ ಸೀಟ್ ಸಿಕ್ತು. ತುಂಬ ದೊಡ್ಡ ಕಾಲೇಜ್ಗೆ ಸೇರಿದೆ. ಇದರಿಂದ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟರು. ಅಮ್ಮ ಹೇಳ್ತಾಳೆ, ಚೆನ್ನಾಗಿ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ಅದರಿಂದ ನೀನು ಒಡವೆನ ಮಾಡಿಸ್ಕೊ, ಮದುವೆನ ನೀನೇ ಮಾಡ್ಕೊ, ನಾವು ಸಂಪಾದನೆ ಮಾಡಿರೋದನ್ನು ನಿನ್ನ ತಮ್ಮನಿಗೆ ಇಡ್ತಾ ಇದ್ದೀವಿ, ನೀನು ಹೇಗಿದ್ದರೂ ಹೊರಗಡೆ ಹೋಗೋಳು ಅಂತ ಅಮ್ಮ ಚೊಚ್ಚು ಮಾತನ್ನು ಆಡ್ತಿದ್ಲು. ಅದರಿಂದ ದುಃಖ ಆಗ್ತಿತ್ತು. ಇದೆಲ್ಲ ಚಾಡಿಯನ್ನು ನನ್ನ ಅತ್ತೆ, ಅಂದರೆ ಸೋದರತ್ತೆ, ನನ್ನ ಅಮ್ಮಂಗೆ ಹೇಳ್ತಾಳೆ. ಮನೆಗೆ ಬಂದಾಗೆಲ್ಲ ಗಲಾಟೆ ಅಮ್ಮನ ಬಳಿ. ಅಮ್ಮ ಒಳ್ಳೆಯವಳು ಅಂತ ಚಾಡಿ ಹೇಳ್ತಿದ್ದಾಳೆ, ನನ್ನ ಬಳಿ ನಾನೇ ಒಳ್ಳೆಯವಳು ಅಂತ ಚಾಡಿ ಹೇಳ್ತಾಳೆ. ಇದರಿಂದ ನನಗೆ ತುಂಬ ದುಃಖ ಆಗ್ತಿದೆ. ಅಮ್ಮನ ಬಳಿ ಹೇಳ್ತಿದ್ದಾಳೆ, ಅವಳಿಗೆ ಯಾಕೆ ಮದುವೆ ಮಾಡ್ತಿದ್ಯಾ, ಅವಳು ತುಂಬ ಕೆಟ್ಟವಳು, ಈಗಲೇ ನಿನ್ನ ಜೊತೆ ಅಷ್ಟೊಂದು ಬಾಯ್ ಮಾಡ್ತಾಳೆ, ಅವಳಿಗೇನಾದರೂ ಕೆಲಸ ಸಿಕ್ಕಿದ್ರೆ ನಿನ್ನನ್ನು ಅವಳು ಸುಮ್ಮನೆ ಬಿಡೋದಿಲ್ಲ, ಅವಳು ನಿನಗೆ ಮಾರೇ ಬಿಡ್ತಾಳೆ, ಸಂಬಳ ಬಂದರೆ ನಿನಗೆ ಕೊಡೋದಿಲ್ಲ, ನಿನ್ನನ್ನು ಕಾಲ ಕಸ ಮಾಡ್ಕೊಳ್ತಾಳೆ
ಅಂತ. ಆಗ ಅಮ್ಮ ಹೇಳಿದ್ಲು, ಅವಳಿಗೀಗ ಮದುವೆ ಮಾಡೋದಕ್ಕೆ ನಮ್ಮ ಬಳಿ ದುಡ್ಡಿಲ್ಲ, ಕಷ್ಟ ಇದೆ, ಓದೋದಕ್ಕೆ ಹೋಗಬೇಡಿ, ಫ್ರೀ ಸೀಟ್ ಅಲ್ವಾ ಅಂದ್ಲು. ಅತ್ತೆ ಹೇಳ್ತಾಳೆ, ಆಗ ನನ್ನ ಮಗ ಇಂಜಿನಿಯರ್ ಓದ್ತಿದ್ದಾನೆ, ಅವನ ಜೊತೆ ನಿನ್ನ ಮಗಳು ಮದುವೆ ಮಾಡಿಬಿಡು, ಇಬ್ಬರು ಇಂಜಿನಿಯರ್ ಆದರೆ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾರೆ ಅಂತ. ಆಗ ಅಮ್ಮ ಏನೂ ಮಾತಾಡಲಿಲ್ಲ. ಅಪ್ಪ ಅತ್ತೆನ ಕರೆದ್ರು. ನನಗೆ ಅತ್ತೆ ಮಗ ಅಂದರೆ ಇಷ್ಟ ಇಲ್ಲ, ಅವನು ದಪ್ಪಕ್ಕೆ ಉದ್ದಕ್ಕಿದ್ದಾನೆ, ಸ್ಮಾರ್ಟ್ ಇಲ್ಲ, ನನಗೆ ಸ್ಮಾರ್ಟ್ ಇರೋ ಹುಡುಗ ಬೇಕು, ಅವನನ್ನು ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗೋದಿಲ್ಲ, ವಯಸ್ಸಲ್ಲೂ ನನಗಿಂತ ಸ್ವಲ್ಪ ದೊಡ್ಡವನು, ಅವನು ಆರಾಮಾಗಿರಬೇಕು ಅಂತ ಯೋಚಿಸ್ದೆ. ಅದೇ ನಾನು ತೆಗೆದುಕೊಂಡ ಒಳ್ಳೆ ನಿರ್ಧಾರ, ಇಂಜಿನಿಯರಿಂಗ್ ಓದೋದು ಅಂತ ಅಂದ್ಕೊಂಡು ಅಪ್ಪ ಅಮ್ಮನ ಆಶೀರ್ವಾದದಿಂದ ಹಾಸ್ಟೆಲಿಗೆ ಸೇರಿಕೊಂಡೆ. ಮನೆಯಲ್ಲಿ ದಿನಾ ಒಂದು ರೀತಿ ನನಗೆ ಓದೋದಕ್ಕೆ ಬಿಡ್ತಿಲ್ಲ, ಏನು ಸಮಸ್ಯೆ ಇರುತ್ತೆ, ಆಸ್ಟ್ರೇಲಿಯಾ ಆದರೆ ಆರಾಮಾಗಿ ಓದ್ಬೋದು ಅಂತ ಹಾಸ್ಟೆಲಲ್ಲಿ ಚೆನ್ನಾಗಿ ಓದ್ತಿದ್ದೆ. ನಾನು ಓದಬೇಕಾದ್ರೆ ನನ್ನ ಸಹಪಾಠಿಯನ್ನು ಪ್ರೀತಿಸೋದಕ್ಕೆ ಆರಂಭಿಸಿದೆ. ಅವನು ಕೂಡ ನನ್ನನ್ನು ಪ್ರೀತಿಸ್ತಿದ್ದ. ಅವನ ಹೆಸರು ರಾಹುಲ್. ಇಬ್ಬರು ಕೂಡ ಒಂದು ಒಳ್ಳೆಯ ಬಾಂಡನ್ನು ಶೇರ್ ಮಾಡ್ಕೊಳ್ತಿದ್ವಿ. ನನ್ನ ಅತ್ತೆ ಮಗ ನನಗಿಂತ ಸ್ವಲ್ಪ ದೊಡ್ಡವನು, ಅಂದರೆ 2 ವರ್ಷ ಸೀನಿಯರ್. ಅವನು ಕೂಡ ನಮ್ಮ ಕಾಲೇಜೇ, ನಂದು ಮಾತ್ರ ಗೌರ್ಮೆಂಟ್ ಕಾಲೇಜು. ನನಗೆ ಕಾಲೇಜಲ್ಲಿ ಒಳ್ಳೆಯ ಮರ್ಯಾದೆ ಇದೆ. ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಪ್ರಯತ್ನದಲ್ಲಿ ಅವನು ಸೋತೇ ಬಿಟ್ಟ. ಮೊದಲು ಅವನು ನಮ್ಮಿಬ್ಬರನ್ನ ಒಂದು ಮಾಡೋ ಬಣ್ಣದ ಮಾತುಗಳನ್ನು ಆಡಿ ನನ್ನನ್ನು ನನ್ನ ಪ್ರಿಯಕರನಿಂದ ದೂರ ಮಾಡ್ತಿದ್ದ. ಈ ವಿಷಯನ ಬಹಳ ಬೇಗ ನಾವು ಅರ್ಥ ಮಾಡಿಕೊಂಡು ಅವನನ್ನೇ ದೂರ ಮಾಡಿದ್ವಿ. ಇದವನಿಗೆ ಚೆನ್ನಾಗಿ ಅರ್ಥ ಆಯಿತು. ಅವನು ಕೂಡ ನಮ್ಮನ್ನು ದೂರ ಮಾಡ್ದ. ತಿರಸ್ಕಾರದಿಂದ ನಮ್ಮ ಸಂಬಂಧ ಕಹಿ ಆಯಿತು. ಅವನು ಆದಷ್ಟು ನಮ್ಮಿಬ್ಬರ ಸಂಬಂಧದ ಬಗ್ಗೆ ಇಡೀ ಊರಲ್ಲೇ ಸಾರ್ದ. ನಮ್ಮ ಸಂಬಂಧಿಕರು ನನ್ನನ್ನು ತುಂಬ ತಿರಸ್ಕಾರವಾಗಿ ನೋಡೋದಕ್ಕೆ ಆರಂಭಿಸಿದ್ರು. ನೀನು ದುಡ್ಡಿಗಾಗಿ ಅವನನ್ನು ಪ್ರೀತಿ ಮಾಡ್ತಿದ್ಯಾ, ಅವನ ಜೊತೆ ಮಂಚ ಏರಿದ್ಯಾ ಅಂತ ತುಂಬ ಕೋಪದಿಂದ ಪ್ರತಿಯೊಬ್ಬರು ನನ್ನನ್ನು ತಿರಸ್ಕಾರ ಮಾಡಿದ್ರು, ನನ್ನನ್ನು ಬಹಿಷ್ಕಾರ ಮಾಡಿದ್ರು. ಇದರಿಂದ ನನಗೆ ತುಂಬ ನೋವಾಗ್ತಿದೆ. ಅದೇ ನನ್ನ ನೋವನ್ನು ನಾನೇ ನುಂಗಬೇಕಿತ್ತು. ಬದುಕು ತುಂಬ ಹಿಂಸೆ ಕೊಡ್ತಿತ್ತು. ಯಾರೂ ಕೂಡ ನನಗೆ ಸಹಾಯನೇ ಮಾಡ್ತಿರ್ಲಿಲ್ಲ. ನನ್ನ ಕಣ್ಣೀರು ನನಗೆ ಮಾತ್ರ. ನನ್ನ ಕಣ್ಣೀರಿಗೆ ಯಾರೂ ಕೂಡ ಹೊಣೆಯಲ್ಲ. ಆದರೆ ರಾಹುಲ್ ಮಾತ್ರ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದ, ಅವ್ರಿಗೆ ತಕ್ಕ ಬುದ್ಧಿ ಕಲಿಸ್ದ. ಆದರೆ ಇಡೀ ಪ್ರಪಂಚಕ್ಕೆ ಬುದ್ಧಿ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಮನೆಯವರು ಕೂಡ ನನ್ನನ್ನು ನಂಬ್ತಾನೇ ಇಲ್ಲ. ಅವರೆಲ್ಲ ಹೇಳ್ತಾರೆ, ನೀನು ಏನೋ ಹೆಚ್ಚು ಕಡಿಮೆ ಮಾಡಿದ್ಯಾ, ಅದಕ್ಕೆ ನಿನ್ನ ಅತ್ತೆ ಮಗ ಆ ರೀತಿ ಹೇಳ್ತಾ ಇರೋದು. ಇಲ್ಲ ಅಂತಂದಿದ್ರೆ ಅವನು ಯಾವ ಹೆಣ್ಮಕ್ಳ ಬಗ್ಗೆನೂ ಕೂಡ ಈ ರೀತಿ ಕೆಟ್ಟದಾಗಿ ಹೇಳೋದಿಲ್ಲ. ನಿಂಗೆ ಮದುವೆ ಆಗಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಬಳಿ ಹೇಳಿದ್ರೆ ಮದುವೆ ಮಾಡ್ತಿದ್ವಿ. ದುಡ್ಡಿಗಾಗಿ ಶ್ರೀಮಂತರ ಮನೆ ಹುಡುಗನ್ನ ಬುಟ್ಟಿಗೆ ಹಾಕ್ಕೊಂಡು ನಮ್ಮ ಹೆಸರನ್ನು ಕೆಟ್ಟದ್ದು ಮಾಡ್ತಿದ್ಯಾ ಅಂತ ಮನೆಯಲ್ಲಿ ಎಲ್ಲರೂ ನನ್ನನ್ನು ಬೈಯೋದಕ್ಕೆ ಆರಂಭಿಸಿದರು. ಇದು ನನ್ನ ಕಷ್ಟದ ದಿನಗಳು. ಆದರೆ ಆ ಸಂದರ್ಭದಲ್ಲಿ ರಾಹುಲ್ ಮತ್ತು ನನ್ನ ಪ್ರೀತಿಯ ಗೆಳತಿ ಕರಿಷ್ಮಾ ನನ್ನನ್ನು ಆ ನೋವಿನಿಂದ ಹೊರಗಡೆ ಬರೋದಕ್ಕೆ ತಯಾರು ಮಾಡಿದ್ರು. ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನನಗಾಗಿ ನಾನು ಬದುಕಬೇಕು ಅಂತ ಹೇಳಿಕೊಟ್ರು. ಅದು ಒಂದು ಸುಂದರವಾದ ಸಮಯ ಆಗುವಂತೆ ಮಾಡಿದ್ರು. ನಮ್ಮ ಅತ್ತೆ ಮಗ ಸೀನಿಯರ್ ಆಗಿದ್ದರಿಂದ ಅವನು ಬಹಳ ಬೇಗ ಕಾಲೇಜಿಂದ ಹೊರಟೋದ. ಅವನು ಕಾಲೇಜಲ್ಲಿ ಇದ್ದಷ್ಟು ದಿನ ಕಷ್ಟ ಆಗ್ತಿತ್ತು. ಆನಂದ್ ಅಷ್ಟೊಂದು ಕಷ್ಟ ಏನಿಲ್ಲ. ನನ್ನ ಮತ್ತು ರಾಹುಲ್ನ ವಿದ್ಯಾಭ್ಯಾಸ ಮುಗಿದು ಇಬ್ಬರು ಕೂಡ ಒಂದು ಒಳ್ಳೆ ಕಂಪನಿನ ಕೆಲಸಕ್ಕೆ ಸೇರಿದ್ವಿ. ಅವರ ಅಪ್ಪನ ಸ್ವಂತ ಕಂಪ್ನಿನಲ್ಲಿ ಕೆಲಸಕ್ಕೆ ಜಾಯ್ನ್ ಆದ. ನನ್ನನ್ನು ಕೂಡ ಅದೇ ಕಂಪ್ನಿನಲ್ಲಿ ಜಾಯ್ನ್ ಆಗೋದಕ್ಕೆ ಹೇಳ್ದ. ಆದರೆ ನಾನು ದುಡ್ಡಿಗಾಗಿ ಅವನನ್ನು ಬುಟ್ಟಿಗೆ ಹಾಕ್ಕೊಂಡಿರೋದು ಅಂತ ಪ್ರತಿಯೊಬ್ಬರು ಹೇಳ್ತಿದ್ರು. ಈಗ ಕೆಲಸಕ್ಕೆ ಹೋದರೆ ಅದು ತಪ್ಪಾಗತ್ತೆ ಅಂತ ನಾನು ಹೋಗದೆ ಸೆಲೆಕ್ಷನ್ ಆದ ಆಫೀಸ್ಗೆ ಕೆಲಸಕ್ಕೆ ಹೋದೆ. ನನ್ನ ಸುಂದರವಾದ ದಿನಗಳು ಇನ್ನೂ ಸುಂದರ ಆಗುತ್ತೆ ಅಂತ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡೆ. ಆದರೆ ಆಫೀಸಿನ
ಬಾಸ್, ನನ್ನ ಅತ್ತೆ ಮಗನ ಗೆಳೆಯ, ಇನ್ನೂ ಸಮಸ್ಯೆಗಳು ಶುರುವಾದವು. ನನಗೊಮ್ಮೊಮ್ಮೆ ಅತ್ತೆ ಮಗನೂ ಬೇಡ, ನಾನು ಪ್ರೀತಿಸಿದ ಹುಡುಗನೂ ಬೇಡ ಅನ್ನೋ ಅಷ್ಟು ನೋವಾಗುತ್ತೆ. ನಾನು ರಾಹುಲ್ನ ಪ್ರೀತಿ ಮಾಡಿದ್ಮೇಲೆ ಈ ಸಮಾಜನ ನಾನು ಇಷ್ಟೊಂದು ಬಹಿಷ್ಕಾರ ಮಾಡ್ತಿರೋದು. ನಾನು ತುಂಬ ನೊಂದು ಹೋಗಿದ್ದೀನಿ. ಆದರೆ ನನ್ನ ಹಾಗೆ ಯಾರೂ ಬೇಡ, ಜೀವನದಿಂದ ಹೊರ ಕಳಿಸ್ಬಿಡಬೇಕು. ಜೀವನದಲ್ಲಿ ತುಂಬ ಸಮಸ್ಯೆಗಳು ಶುರುವಾಗ್ತಾಯಿದೆ. ಮನೆಯಲ್ಲಿನೂ ಕೂಡ ಎಲ್ರಿಗೂ ನನ್ನ ಸಂಬಳ ಬೇಕು ಅಷ್ಟೆ ಹೊರತು ನನ್ನ ಮೇಲೆ ಪ್ರೀತಿ ಯಾರಿಗೂ ಇಲ್ಲ. ಬದುಕು ಯಾಂತ್ರಿಕವಾಗಿದೆ. ಈ ಯಾಂತ್ರಿಕವಾದ ಬದುಕನ್ನು ಸುಂದರವಾಗಿ ಮಾಡಿಕೊಳ್ಬೇಕು ಅಂತ ಪ್ರಯತ್ನಿಸಿದಷ್ಟು ನೋವು ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮ್ಮ ಮನೆ ಕೆಲಸದವಳು ಅಮ್ಮ ಅವರೇ, ಅತಿಯಾಗಿ ಯೋಚಿಸ್ತಾ ಇದ್ದೀರಾ, ಅಷ್ಟೊಂದು ಯೋಚಿಸ್ಬೇಡಿ, ಬದುಕು ಬಂದಷ್ಟು ದೇವರು ನಮ್ಮನ್ನು ಕರ್ಕೊಂಡು ಕಡೆ ಹೋಗಬೇಕು, ಆರಾಮಾಗಿ ನೆಮ್ಮದಿಯಾಗಿರಿ ಅಂತ ಹೇಳಿ ಬಲವಂತವಾಗಿ ನನ್ನ ಕೂದಲಿಗೆ ಬೆನ್ನಿಗೆ ಮಸಾಜ್ ಮಾಡೋದಕ್ಕೆ ಆರಂಭಿಸಿದ್ಲು. ಎಲ್ಲರೂ ಮಲಗಿದ್ದರಿಂದ ಅಲ್ಲಿ ಯಾರೂ ಬರೋದಿಲ್ಲ. ಅದು ಅಲ್ಲದೆ ಮನೆಯಲ್ಲಿ ಯಾರೂ ಇಲ್ಲ. ಬೆನ್ನಿಗೆ ನಿಧಾನವಾಗಿ ಚೆನ್ನಾಗಿ ಪ್ರೀತಿಯಿಂದ ಮಸಾಜ್ ಮಾಡ್ತಿದ್ದಾಳೆ. ಅವಳ ಪ್ರೀತಿಗೆ ನಾನು ಸೋತು ಹೋದೆ. ತುಂಬ ನೆಮ್ಮದಿ ಸಿಗುತ್ತೆ. ಕ್ರಮೇಣ ಅವಳು ಮಾಡ್ತಾಯಿದ್ದ ಮಸಾಜನ್ನು ಚೆನ್ನಾಗಾಗ್ತಾಯಿದೆ, ಹೊರಟಾಗ್ತಾಯಿದೆ. ನಾನು ಮೆತ್ತಗೆ ಮಾಡು, ನೋವಾಗ್ತಿದೆ ಅಂತ ಹೇಳಿದೆ. ಆಗ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಿಂದೆ ತಿರುಗಿ ನೋಡಿದಾಗ ಬೆಚ್ಚಿ ಬಿದ್ದಿದ್ದೆ. ಅದು ನನ್ನ ಅದೇ ಅತ್ತೆ ಮಗ ನಂಗೆ ಮಸಾಜ್ ಮಾಡ್ತಿದ್ದಾನೆ. ಹಿಂದೆಯಿಂದ ನಾನು ನೋಡಿದ ತಕ್ಷಣ, ಮೇಡಮ್, ಇನ್ನು ಯಾವ ರೀತಿ ಮಸಾಜ್ ಮಾಡಬೇಕು ಹೇಳಿ, ಇಷ್ಟು ಸಾಫ್ಟಾಗಿ ಮಾಡಬೇಕಾ ಅಂತ ನನ್ನ ಬೆನ್ನಿನ ಮೇಲೆ ಮುತ್ತುಗಳನ್ನು ಕೊಡೋದಕ್ಕೆ ಆರಂಭಿಸ್ದೆ. ನಾನು ಏನೋ ಮಾತಾಡೋದಕ್ಕೆ ಆರಂಭಿಸ್ದೆ. ಆಗ ನನ್ನ ಬಾಯಿನ ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ಹಣೆ ಮೇಲೆ ಮುತ್ತು ಕೊಟ್ಟ. ಅರೆ ಕ್ಷಣದಲ್ಲಿ ನನಗೆ ನೆನಪಾಯಿತು, ನಾನು ಸಂಪೂರ್ಣವಾಗಿ ಬೆತ್ತಲೆ ಆಗೋಗಿದ್ದೀನಿ ಅಂತ. ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ತುಟಿಗೆ ದೀರ್ಘವಾಗಿ ಚುಂಬಿಸಿ ನನ್ನ ದೇಹ ಪೂರ್ತಿ ಮಸಾಜ್ ಮಾಡ್ತಾ ಇದ್ದಾನೆ. ನಾನು ಏನು ಹೇಳೋದಕ್ಕೂ ಹೋದಾಗ ನನ್ನ ಬಾಯಿಗೆ ದಪ್ಪನೆಯ ಬಟ್ಟೆನ ಹಾಕಿ ನನ್ನ ಎರಡೂ ಕೈಗಳನ್ನು ಹಿಂದೆಯಿಂದ ಕಟ್ಟಿದ. ಈಗ ನನಗೆ ಯಾವುದೇ ದಾರಿ ಇಲ್ಲ. ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ. ಎಷ್ಟು ದೂರದಲ್ಲಿದ್ದರೂ ಅವನು ಕೇಳ್ತಾನೇ ಇಲ್ಲ. ನನ್ನ ಸಂಪೂರ್ಣ ದೇಹವನ್ನು ಅವನು ನೋಡ್ದ. ನಂಗೆ ಅಸಹ್ಯ ಆಗ್ತಾಯಿದೆ. ನನ್ನ ಕಣ್ಣುಗಳನ್ನು ತುಂಬ ದಪ್ಪಗೆ ಬಿಟ್ಟೆ. ನೀನು ನನ್ನನ್ನು ಬಿಡ್ತೀಯಾ ಅಥವಾ ನಿನಗೆ ಸರಿಯಾಗಿ ಮಾಡ್ತೀನಿ ಬಿಡದೆ ಹೋದರೆ ಅಂತ ಜೋರಾಗಿ ಕಿರಿಸ್ದೆ. ನನ್ನ ಬಾಯಲ್ಲಿದ್ದ ಬಟ್ಟೆನ ಒಗೆದು ನನ್ನ ಕಣ್ಣುಗಳನ್ನು ಅವನು ನೋಡಿ ಹೆದರ್ದ. ನಂತರ ನನ್ನ ಬಾಯಿಗೆ ಹೆದರ್ಕೊಂಡು ಹೊರಟೋದ. ಸ್ವಲ್ಪ ಸಮಯಕ್ಕೆ ರಾಹುಲ್ ಬಂದ. ಆಗ ತಾನೇ ನನ್ನ ಅತ್ತೆ ಮಗ ಹೋಗಿದ್ದವನು ನೋಡಿ ನಾನು ಅರ್ಧಂಬರ್ಧ ಬಟ್ಟೆನ ಹಾಕ್ಕೊಳ್ತಿರುವುದನ್ನು ನೋಡಿ ಅವನಿಗೆ ಬೇಸರ ಆಗಿ ಹೊರಟೋದ. ಸಂಜೆ ತಿಳಿತು ರಾಹುಲ್ ಬೇರೆ ಹುಡುಗಿ ಜೊತೆ ಮದುವೆ ಆಗ್ತಿದ್ದ ಅಂತ. ಎಷ್ಟು ಫೋನ್ ಮಾಡಿದ್ರು ಕೂಡ ನಾನು ಫೋನ್ನ ಪಿಕ್ ಮಾಡಲೇ ಇಲ್ಲ. ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಪ್ರೀತಿಸಿಲ್ಲ ಅವನನ್ನು, ನಿನ್ನನ್ನೇ ಪ್ರೀತಿಸಿರೋದು. ದಯವಿಟ್ಟು ನಾನು ಹೇಳ್ದಾಗ ಕೇಳು ಅಂತ ಬೇಡಿಕೊಂಡೆ. ಆದರೆ ಅವನು ಕೇಳಲೇ ಇಲ್ಲ. ನಂತರ ನಾನು ಜೋರಾಗಿ ಅಳೋದಕ್ಕೆ ಆರಂಭಿಸ್ದೆ. ರಾಹುಲ್ ತುಂಬಾ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ಕೂಡ ಎಲ್ಲರಂತೇನೆ. ಅವನು ನನ್ನನ್ನು ನಂಬಲಿಲ್ಲ. ಕೇವಲ ಸಾಮಾನ್ಯ ಮನುಷ್ಯ. ಪ್ರತಿದಿನ ಅಳ್ತಿದ್ದೆ, ಕೆಲಸಕ್ಕೆ ಹೋಗ್ದೆ. ನನ್ನನ್ನು ರಾಹುಲ್ ನಂಬಿಲ್ಲ, ನನ್ನ ಕೈ ಹಿಡ್ದಿಲ್ಲ ಅನ್ನೋದು ನನಗೆ ದೊಡ್ಡ ಭಯ ಆಗಿತ್ತು. ಇನ್ಯಾರೂ ನನ್ನ ಪಾಲಿಗಿಲ್ಲ ಅಂತ ಅಂದ್ಕೊಂಡೆ. ರಾಹುಲ್ ಮದುವೆ ಆದಮೇಲೆ ಅವನ ಮತ್ತು ಅವನ ಹೆಂಡತಿಯ ಪೋಸ್ಟ್ನ ಪೇಪರಲ್ಲಿ ನೋಡಿ ಭಯಪಟ್ಟೆ. ಫೋನಲ್ಲಿ ಕೂಡ ಯಾವಾಗ ಫೀಡ್ ತೆಗೆದ್ರೂ ಅವನೇ ಬರ್ತಿದ್ದ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ನಂಗೆ ತುಂಬ ನೋವಾಗ್ತಿತ್ತು. ಯಾಕಂದರೆ ಆ ಜಾಗದಲ್ಲಿ ನಾನಿರಬೇಕಿತ್ತು. ಇದೇ ಸಮಯಕ್ಕೆ ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡ್ತಾ ಹೋಯಿತು. ಆಗ ಸಹಾಯಕ್ಕೆ ನನ್ನ ಅತ್ತೆ ಮತ್ತು ಅತ್ತೆ ಮಗ, ನನ್ನ ಸ್ವಂತ ಅಪ್ಪ ಅಮ್ಮ ನನಗೆ ಬಿಟ್ಟುಬಿಟ್ಟಿದ್ರು. ಆದರೆ ನನ್ನ ಅತ್ತೆ ಮಗ ಬಿಡಲಿಲ್ಲ. ಈಗ ಅವನಿಂದ ನನಗೆ ಮರುಗೊಟ್ಟು ಬಂದಿದೆ. ಈ ಜೀವ, ಈ ಪ್ರಾಣ ಅವಂದೇ. ರಾಹುಲ್ ದೂರ ಆಗಿದ್ದು ಇವನಿಂದಾನೇ ಇರಬಹುದು. ಆದರೆ ರಾಹುಲ್ ನನ್ನನ್ನು ನಂಬಲಿಲ್ಲ. ಒಂದಲ್ಲ ಒಂದಿನ ನಮ್ಮಿಬ್ಬರ ಸಂಬಂಧ ಮುರಿದು ಹೋಗ್ತಿತ್ತು.
ನನ್ನ ಅತ್ತೆ ಮಗ ಹಗಲು ರಾತ್ರಿ ನನಗಾಗಿ ಶ್ರಮಿಸ್ದ. ನಾನು ಜೋರಾಗಿ ಅಳೋದಕ್ಕೆ ಪ್ರಾರಂಭಿಸಿದೆ. ರಾಹುಲ್ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ಆದರೆ ಅವನು ಕೂಡ ಎಲ್ಲರಂತೆ ಅವನೇ. ಅವನು ನನ್ನನ್ನು ನಂಬಲಿಲ್ಲ. ಕೇವಲ ಸಾಮಾನ್ಯ ಮನುಷ್ಯ. ಪ್ರತಿದಿನ ಅಳ್ತಿದ್ದೆ. ಕೆಲಸಕ್ಕೆ ಹೋಗಿದೆ. ನನ್ನನ್ನು ರಾಹುಲ್ ನಂಬಿಲ್ಲ, ನನ್ನ ಕೈ ಹಿಡ್ದಿಲ್ಲ ಅನ್ನೋದು ನನಗೆ ದೊಡ್ಡ ಭಯ ಆಗಿತ್ತು. ಇನ್ಯಾರೂ ನನ್ನ ಪಾಲಿಗಿಲ್ಲ ಅಂತ ಅಂದ್ಕೊಂಡೆ. ರಾಹುಲ್ ಮದುವೆ ಆದಮೇಲೆ ಅವನ ಮತ್ತು ಅವನ ಹೆಂಡತಿ ಪೋಸ್ಟನ್ನು ಪೇಪರಲ್ಲಿ ನೋಡಿದೆ. ಭಯಪಟ್ಟೆ. ಫೋನ್ನಲ್ಲಿ ಕೂಡ ಯಾವಾಗ ಫೀಡ್ ತೆಗೆದ್ರೂ ಅವನೇ ಬರ್ತಿದ್ದ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ನಂಗೆ ತುಂಬ ನೋವಾಗ್ತಿತ್ತು, ಯಾಕಂದರೆ ಆ ಜಾಗದಲ್ಲಿ ನಾನಿರಬೇಕಿತ್ತು. ಇದೇ ಸಮಯದಲ್ಲಿ ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇತ್ತು. ಆಗ ಸಹಾಯಕ್ಕೆ ನನ್ನ ಅತ್ತೆ ಮತ್ತು ಅತ್ತೆ ಮಗ, ನನ್ನ ಸ್ವಂತ ಅತ್ತೆ ಅಪ್ಪ ಅಮ್ಮ ನನಗೆ ಬಿಟ್ಟುಬಿಟ್ಟಿದ್ರು. ಆದರೆ ನನ್ನ ಅತ್ತೆ ಮಗ ಬಿಟ್ಟಿಲ್ಲ. ಈಗ ಅವನಿಗೆ ನನಗೆ ಮರು ಹುಟ್ಟು ಬಂದಿದೆ. ಈ ಜೀವ, ಈ ಪ್ರಾಣ ಅವಂದೇ. ರಾಹುಲ್ ದೂರ ಆಗಿದ್ದು ಇವನಿಂದಾನೇ ಇರಬಹುದು, ಆದರೆ ರಾಹುಲ್ ನನ್ನನ್ನು ನಂಬಿಲ್ಲ. ಒಂದಲ್ಲ ಒಂದಿನ ನಮ್ಮಿಬ್ಬರ ಸಂಬಂಧ ಮುರಿದು ಹೋಗ್ತಿತ್ತು. ನನ್ನ ಅತ್ತೆ ಮಗ ಹಗಲು ರಾತ್ರಿ ನನಗಾಗಿ ಶ್ರಮಿಸ್ದ. ನನಗೆ ರಕ್ತದ ಕೊರತೆ ಇತ್ತು. ಆಗ ಅವನ ರಕ್ತನ ನನಗೆ ಕೊಟ್ಟು ಕಾಪಾಡ್ದ. ಒಂದಲ್ಲ ಎರಡಲ್ಲ, ಅವನು ನನಗೆ ಮಾಡಿರೋ ಸಹಾಯ. ನನ್ನ ಅಪ್ಪ ಅಮ್ಮ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ಮನೆಗೆ ಬಂದಮೇಲೆ ಹಿಂದೆ ಮುಂದೆ ಯೋಚಿಸ್ದೆ. ನನ್ನ ಅಪ್ಪ ಅಮ್ಮ ಅತ್ತೆ ಮಗನ ಜೊತೆ ನನ್ನ ಮದುವೆನ ಸೆಟ್ ಮಾಡಿದ್ರು. ನಾನು ಕೂಡ ಆ ಮದುವೆಗೆ ಒಪ್ಕೊಂಡೆ. ಯಾಕಂದರೆ ಸದ್ಯಕ್ಕೆ ನಾನಿರೋ ಪರಿಸ್ಥಿತಿನಲ್ಲಿ ನನಗೊಬ್ಬ ಸಹಪಾಠಿ ಬೇಕು. ನನ್ನ ಅತ್ತೆ ಮಗನನ್ನು ಬಿಟ್ಟು ಇನ್ಯಾರೂ ಕೂಡ ನನಗೆ ಸಿಗೋದು ಸಾಧ್ಯನೇ ಇಲ್ಲ. ನಾನು ಗಟ್ಟಿಯಾಗಿ ನನ್ನನ್ನು ತಕ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಅವನು ಕೂಡ ಎಮೋಷ್ನಲ್ ಆದ. ಈಗ ಅವನಿಗೆ ಮೊದಲಿಗಿಂತ ಜಾಸ್ತಿ ಸಂಬಳ ಬರುತ್ತೆ. ಅಷ್ಟೇ ಅಲ್ಲ, ಕೆಲಸ ವಿದೇಶದಲ್ಲಿರೋದು. ನನ್ನ ಜೊತೆ ಮದುವೆ ಆದಮೇಲೆ ನಿನ್ನನ್ನು ಕೂಡ ಫಾರಿನಿಗೆ ಕಳಿಸ್ತಾರೆ. ನಿನ್ನೆ ಆಫೀಸಲ್ಲಿ ಮಾತಾಡಿದ್ದೀನಿ. ನನ್ನ ಜೊತೆ ಇಬ್ಬರು ವಿದೇಶದಲ್ಲಿ ಕೆಲಸ ಮಾಡೋಣ ಅಂತ ಆಸೆ ಹುಟ್ಟಿಸ್ತಾ. ಆ ವಾತಾವರಣದಿಂದ ದೂರವಾದ ನೀನು ನೆಮ್ಮದಿಯಾಗಿರ್ತೀಯ. ಅಷ್ಟೇ ಅಲ್ಲ, ಹೆಚ್ಚಾಗಿ ದುಡಿಬೋದು ಅಂತ ಹೇಳಿದ್ರು. ಅವ್ರ ಮಾತು ನನಗಿಷ್ಟ ಆಯಿತು. ನಾನು ಅವನ ಭುಜದ ಮೇಲೆ ನನ್ನ ತಲೆನ ಇಟ್ಟೆ. ನನ್ನ ಅತ್ತೆ ಮಗ ಈಗ ನನ್ನ ಲೈಫ್ ಮ್ಯಾಟರ್, ನನ್ನ ಕೇರ್ ಟೇಕರ್, ನನ್ನ ಸರ್ವಸ್ವ ಅಂತ ನೆಮ್ಮದಿಯಾಗಿ ಮನಸ್ಸು ಕೂಗಿ ಕೂಗಿ ಹೇಳ್ತಿದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು? ಚೆನ್ನಾಗಿತ್ತಾ?